ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಕೊಲೆ ಆರೋಪಿ ದರ್ಶನ್ ವಿಚಾರಣೆ ನಡೀತಾ ಇದೆ. ಕಾದು ನೋಡಬೇಕಾಗಿದೆ. ನಿನ್ನೆ ಕೂಡ ವಿಚಾರಣೆ ನಡೆದಿತ್ತು. ಈ ವಿಚಾರವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರವೋ ಅಥವಾ ಬಳ್ಳಾರಿ ಜೈಲು ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಕಾರಾಗೃಹದಲ್ಲಿರುವಂತಹ ಕಾಟೇರನಿಗೆ ಕ್ಷಣ ಕ್ಷಣಕ್ಕೂ ಇದೀಗ ಟೆನ್ಷನ್ ಶುರುವಾಗ್ತಾ ಇದೆ. ಕೆಲವೇ ಹೊತ್ತಲ್ಲಿ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆ ಕೂಡ ಈ ವಿಚಾರವಾಗಿ ವಿಚಾರಣೆ ನಡೆದಿತ್ತು. ಬೆಂಗಳೂರು ಜೈಲಿನಲ್ಲೇ ಉಳಿತಾರಾ, ಶಿಫ್ಟ್ ಆಗ್ತಾರಾ ದರ್ಶನ್? ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಸ್ಥಳಾಂತರ ಭವಿಷ್ಯ ಕೆಲವೇ ಹೊತ್ತಲ್ಲಿ ನಿರ್ಧಾರ ಆಗಲಿದೆ. ದರ್ಶನ್ ಜೊತೆಗೆ ಆರೋಪಿಗಳ ಶಿಫ್ಟ್ಗೂ ಕೂಡ ಪ್ಲಾನ್ ಮಾಡಲಾಗಿತ್ತು. ಇದೀಗ ದರ್ಶನ್ ಪರ ವಕೀಲರು ನಿನ್ನೆ ವಾದವನ್ನ ಮಂಡಿಸಿದ್ರು. ಶಿಫ್ಟ್ ಮಾಡುವಂತಹ ಅವಶ್ಯಕತೆ ಏನಿದೆ? ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಿಚಾರಣೆಯ ಸಂದರ್ಭದಲ್ಲಿ ತೊಂದರೆಗಳಾಗತ್ತೆ. ಅಷ್ಟು ಜನ ಆರೋಪಿಗಳು ಪ್ಲಸ್ ದರ್ಶನ್ ಅನ್ನ ಕೂಡ ಮತ್ತೆ ವಾಪಸ್ ಇಲ್ಲಿಗೆ ಕರೆತಂದು ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳಿದ್ರು. ಭದ್ರತಾ ದೃಷ್ಟಿಯಿಂದ ದರ್ಶನ್ ಸ್ಥಳಾಂತರಕ್ಕೆ ಎಸ್ಪಿಪಿ ಮನವಿಯನ್ನ ಮಾಡಿದ್ರು. ಈ ಹಿಂದೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ವಾದವನ್ನು ಕೂಡ ನಿನ್ನೆ ಮಾಡಿದ್ರು. ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ ಸ್ಥಳಾಂತರಕ್ಕೆ ಆಕ್ಷೇಪ ಕೂಡ ಇನ್ನೊಂದು ಕಡೆ ವ್ಯಕ್ತವಾಗಿತ್ತು ದರ್ಶನ್ ಪರ ವಕೀಲರಿಂದ. ಸುರಕ್ಷತೆ ಮತ್ತು ಆಡಳಿತಾತ್ಮಕ ಕಾರಣವನ್ನ ನೀಡೋದು ಸರಿಯಲ್ಲ, ವಿಚಾರಣಾಧೀನ ಕೈದಿಗಳ ಸ್ಥಳಾಂತರಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿಬಿಟ್ಟು ಸುದರ್ಶನ್ ಪರ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ ಸಂದೇಶ ಚೌಟ. ಭದ್ರತಾ ದೃಷ್ಟಿಯಿಂದ ದರ್ಶನ್ ಸ್ಥಳಾಂತರಕ್ಕೆ ಒಂದ್ ಕಡೆ ಎಸ್ಪಿಪಿ ಮನವಿಯನ್ನ ಮಾಡಿದ್ರು. ಆದರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಿಕಾಸ್ ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ವಿಚಾರಣಾ ಸಂದರ್ಭದಲ್ಲಿ ತೊಂದರೆಗಳಾಗತ್ತೆ. ಸುರಕ್ಷತೆ ಮತ್ತೆ ಆಡಳಿತಾತ್ಮಕ ಕಾರಣ ನೀಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ವಾದವನ್ನ ಮಂಡಿಸಿದ್ರು ದರ್ಶನ್ ಪರ ವಕೀಲರು. ಸಂದೇಶ್ ಚೌಟ್ ವಾದವನ್ನ ಮಂಡಿಸಿದ್ರು ನಿನ್ನೆ. ಸೊ ಇವತ್ತು ಮತ್ತೆ ವಿಚಾರಣೆ ಮುಂದುವರೆದಿದೆ. ಸೊ ದರ್ಶನ್ ಶಿಫ್ಟ್ ಆಗ್ತಾರಾ ಇಲ್ವಾ ಕಾದು ನೋಡಬೇಕು. ಕೆಲವೇ ಹೊತ್ತಲ್ಲಿ ಗೊತ್ತಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ನೆನೆ ಕೂಡ ಈ ವಿಚಾರವಾಗಿ ವಿಚಾರಣೆ ನಡೆದಿತ್ತು. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಎಸ್ಪಿಪಿ ವಾದ ಮಂಡಿಸಿದ್ರೆ, ಇನ್ನೊಂದ್ ಕಡೆ ದರ್ಶನ್ ಪರ ವಕೀಲರು ಬಳ್ಳಾರಿಗೆ ಶಿಫ್ಟ್ ಮಾಡುವಂಥದ್ದು ಸರಿಯಲ್ಲ, ಭದ್ರತಾ ದೃಷ್ಟಿಯ ಕಾರಣವನ್ನ ನೀಡಿರೋದು ಸರಿಯಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಭದ್ರತಾ ದೃಷ್ಟಿಯಿಂದ ಶಿಫ್ಟ್ ಮಾಡಬೇಕು ಅಂತ ಎಸ್ಪಿಪಿ ವಾದ ಮಾಡ್ತಾ ಇದ್ದಾರೆ. ಓವರ್ ಆಲ್ ಆಗಿ ಕೇಸ್ ಏನಾಗಬಹುದು, ಕೆಲವೇ ಹೊತ್ತಲ್ಲಿ ನಿರ್ಧಾರ ಹೊರ ಬೀಳತ್ತೆ. ಅಪ್ಡೇಟ್ಸ್ ಏನಿದೆ ಅರುಣ್? ರೋಚ ಏನಂದ್ರೆ ಈಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿ ವಿಚಾರಣೆ ನಿನ್ನೆನೂ ಸಹ ಆರಂಭವಾಗಿತ್ತು. ಓಕೆ, ಸಂಪರ್ಕ ಕಡಿತವಾಗಿದೆ. ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡೋಣ. ಎಸ್, ವಿಚಾರಣೆ ನಡೀತಾ ಇದೆ. ಏನು ವಿಚಾರ ಹೊರಬೀಳುವಂತಹ ಸಾಧ್ಯತೆ? ಅಂದ್ರೆ ದರ್ಶನ್ ಭವಿಷ್ಯ ಬಳ್ಳಾರಿಗೆ ಹೋಗ್ತಾರಾ ಅಥವಾ ಇಲ್ಲೇ ಉಳಿದುಕೊಳ್ತಾರಾ? ದರ್ಶನ್ಗೂ ಕೂಡ ಈಗ ಆಲ್ರೆಡಿ ಟೆನ್ಷನ್ ಶುರುವಾಗಿದೆಯಂತೆ. ಜೈಲಿನಲ್ಲಿ ದುರ್ವಾರ್ತನೆ ತೋರಿದಕ್ಕೆ ದರ್ಶನ್ ಬೇಲ್ ರದ್ದಾಗಿರುವಂಥದ್ದು ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ವಾದ. ಸೊ ಮತ್ತೆ ಕನೆಕ್ಟ್ ಮಾಡುವಂತಹ ಪ್ರಯತ್ನ ಮಾಡಲಾಗಿದೆ. ಮತ್ತೆ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದೆ. ಎಸ್ ಅರುಣ್, ಕಂಟಿನ್ಯೂ ಮಾಡಿ, ಅಪ್ಡೇಟ್ಸ್ ಕೊಡ್ತಾ ಇದ್ರಿ. ರೋಜಾ, ಏನಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ನಿನ್ನೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸಹ ವಾದವನ್ನ ಮಾಡಿದ್ರು. ಮತ್ತೆ ಇವತ್ತು ನಾನು ಸಂಜೆ 4 ಗಂಟೆಗೆ ಮತ್ತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಮತ್ತೆ ಸಿಟೇಷನ್ ಅನ್ನ ಕೊಟ್ಟಿದ್ರು. ಅಂದ್ರೆ ಆಡಳಿತಾತ್ಮಕ ಮತ್ತೆ ಭದ್ರತಾ ದೃಷ್ಟಿಯಿಂದ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಯಾಕಂದ್ರೆ ಯಾರ್ಯಾರು ಆರೋಪಿಗಳು ಜಾಮೀನು ಪಡೆದಂತ ಸಂದರ್ಭದಲ್ಲಿ ಯಾವ ಜೈಲಿನಿಂದ ಅವರೆಲ್ಲರೂ ರಿಲೀಸ್ ಆಗಿದ್ರು, ಸೊ ಅಲ್ಲಿಗೆ ಮತ್ತೆ ಕಳಿಸ್ಬೇಕು ಅಂದ್ಬಿಟ್ಟು ಜೈಲು ಅಧಿಕಾರಿಗಳು ಎಸ್ಪಿಪಿ ಮುಖಾಂತರ ಕೋರ್ಟ್ಗೆ ಒಂದು ಮನವಿಯನ್ನ ಹಾಕಿದ್ರು. ಸೊ ಆ ಒಂದು ಮನವಿ ಅರ್ಜಿಯ ವಿಚಾರಣೆ ನಿನ್ನೆ ಸಹ ನಡೆಯಿತು. ಮತ್ತೆ ದರ್ಶನ್ ಅವರ ಪರವಾಗಿ ಸಂದೇಶ್ ಚೌಟ ಅವರು ಸಹ ವಾದವನ್ನ ಮಾಡಿದ್ದಾರೆ. ಅಂದ್ರೆ ಕೇವಲ ನೀವು ಒಂದು ಫೋಟೋ ವೈರಲ್ ಆಗಿ ತಕ್ಷಣ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಅಂಶಗಳು ಅದರಲ್ಲಿ ಇಲ್ಲ. ಮತ್ತೆ ಅರ್ಜಿ ಹಾಕಿರುವಂತದ್ದು ಏನು ಅಲ್ಲಿ ಅರ್ಜಿ ಹಾಕಿರುವಂತದ್ದು ಮತ್ತೆ ಸೂಪರ್ಡೆಂಟ್ ಅಧಿಕಾರಿ ಆಗಿರೋರು. ಸೊ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಲೋಕಲ್ ಸ್ಟ್ಯಾಂಡ್ ಇಲ್ಲ ಅನ್ನೋದು ಸಹ ವಾದವನ್ನ ಮಾಡಿದ್ರು. ಮತ್ತೆ ಏನಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಅಂತ ಅಧಿಕಾರಿಯವರು ಆರೋಪಿಗಳನ್ನ ಯಾವುದೇ ಆರೋಪಿಗಳನ್ನ ಶಿಫ್ಟ್ ಮಾಡುವ ಅಧಿಕಾರ ಹೊಂದಿರ್ತಾರೆ. ಮತ್ತೆ ಜೈಲ್ ಸೂಪರ್ಡೆಂಟ್ ಏನೋ ಅಧಿಕಾರ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಮತ್ತೆ ಅವರ ಅರ್ಜಿ ಸಲ್ಲಿಸಕ್ಕೆ ಸಹ ಒಂದು ಅವಶ್ಯಕತೆ ಇರೋದಿಲ್ಲ. ಮತ್ತೆ ಈ ಅರ್ಜಿಯನ್ನ ವಜಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಸ್ಪಿ ಸಂದೇಶ್ ಚೌಟ ಅವರು ಸಹ ವಾದವನ್ನ ಮಾಡಿದ್ರು. ಜೊತೆಗೆ ಎಲ್ಲ ಎರಡೂ ಕಡೆ ವಾದ ಪ್ರತಿವಾದವನ್ನು ಆಗುತ್ತಿದ್ದಂತಹ ಕೋರ್ಟ್ ಇವತ್ತಿಗೂ ಸಹ ಮುಂದೂಡಿರುವಂತ ಇವತ್ತು 4 ಗಂಟೆಗೆ ಮತ್ತೆ ಪ್ರಸನ್ನ ಕುಮಾರ್ ಅವರು ದರ್ಶನ್ ಅವರನ್ನ ಬಳ್ಳಾರಿ ಶಿಫ್ಟ್ ಮಾಡುವ ಸಂಬಂಧ ಒಂದು ಅರ್ಜಿಯ ವಿಚಾರಣೆ ವಾದವನ್ನ ಮಾಡುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.